ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡುವಂತಹ ಬೇಳೆ ಒಬ್ಬಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಎಷ್ಟೊಂದು ಅದ್ಭುತವಾಗಿರುತ್ತೆ. ಇವತ್ತು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬೇಳೆ ಒಬ್ಬಟ್ಟನ್ನ ಮಾಡೇ ಮಾಡ್ತಾರೆ. ವರಮಹಾಲಕ್ಷ್ಮಿ ಆಗಿರೋದ್ರಿಂದ ಪೂಜೆ ಮಾಡಿಬಿಟ್ಟು ಸಿಹಿ ತಿನ್ನಬೇಕು ಅಂತ ಈ ರೆಸಿಪಿ ಮಾಡ್ತಾರೆ. ಇವತ್ತು ನಾನು ಕೂಡ ಮಾಡಿದ್ದೀನಿ. ಇದನ್ನು ಮಾಡೋದು ತುಂಬಾ ಸುಲಭ ಆಗಿರುತ್ತೆ. ಮೊದಲಿಗೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಬೇಕು. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಬೇಕು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು. ಅದಾದಮೇಲೆ ಅರಿಶಿನ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಕೋಬೇಕು. ಈ ಕಣ್ಕ ಅನ್ನೋದು ಜಾಸ್ತಿ ದಪ್ಪಗೆ ಇರಬಾರ್ದು, ಒಂದು ಸ್ವಲ್ಪ ತೆಳುವಂಗೇ ಇರಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕಣ್ಕನ ರೆಡಿ ಮಾಡ್ಕೊಬೇಕು. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಬೇಳೆನು ಹೂರಣ ಮಾಡ್ಕೊತೀವಿ ನೋಡಿ, ಅಷ್ಟರವರೆಗೂ ಹಾಗೇ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಮುಚ್ಚಿಬಿಟ್ಟು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಬೇಕು. ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಬೇಕು ಬೇಯೋದಕ್ಕೆ. ಚೆನ್ನಾಗಿ ಬೇಳೆ ಬೇಯ್ದು ಅದು ಒಡೆದೋಗೋವರೆಗೂ ಹಾಗೇ ಬೇಯಬೇಕು. ಅದಾದಮೇಲೆ ಇದರ ನೀರು ಬಸಿಲಿಕ್ಕೆ ಅಂತ ಪಾತ್ರೆಗೆ ಹಾಕ್ಕೊಬೇಕು. ಅಷ್ಟೊತ್ತಿಗೆ ನಾವು ಮತ್ತು ಅದೇ ಪಾತ್ರೆಯಲ್ಲಿ 1 ಲೋಟ ಆಗುವಷ್ಟು ಕೊಬ್ಬರಿ ಹಾಗೆಯೇ 1-2 ಲೋಟ ಆಗುವಷ್ಟು ಬೆಲ್ಲನ ಹಾಕ್ಕೊಬೇಕು. ಚೆನ್ನಾಗಿ ಪಾಕ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು. ಪಾಕ ಬಿಟ್ಟಿದೆ ಅನ್ನೋವಾಗ ನಾವು ಆವಾಗಲೇ ಬಸ್ತಿಟ್ಕೊಂಡಿದ್ದೀವಲ್ವ ತೊಗರಿಬೇಳೆ ಬೇಯಿಸ್ಕೊಂಡಿರೋದು, ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿಯೇ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬೇಕು. ಇದು ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿ ಬರೋ ರೀತಿಯೇ ಪುಡಿ ಮಾಡ್ಕೊಬೇಕಾಗುತ್ತೆ. ಇದನ್ನು ನಾವು ಇವಾಗ ಚೆನ್ನಾಗಿ ಸಣ್ಣದಾಗಿ ಉಂಡೆ ಕಟ್ಟಿ ಇಟ್ಕೊಬೇಕು. ಇದೇ ಹೂರಣ ಆಗಿರುತ್ತೆ. ಅದಾದಮೇಲೆ ನಾವು ಆವಾಗಲೇ ಏನು ಕಣ್ಕ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಅದನ್ನು ಚೆನ್ನಾಗಿ ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ತುಂಬ ಸಾಫ್ಟಾಗಿ ಬರೋದಕ್ಕೆ ಚೆನ್ನಾಗಿ ಎಣ್ಣೆ ಹಾಕಿದ್ದೀವಿ ಅಲ್ವಾ, ಅದನ್ನು ಒಟ್ಟಿಗೆ ಚೆನ್ನಾಗಿಯೇ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಹೋಳಿಗೆನ ಪೇಪರ್ ಶೀಟ್ನಲ್ಲೋ ಅಥವಾ ಪ್ಲಾಸ್ಟಿಕ್ ಶೀಟ್ನಲ್ಲೋ ಮಾಡೋ ಬದಲಾಗಿ ಬಾಳೆ ಎಲೆ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಮಾಡಿಕೊಂಡ್ರೆ ದೇಹಕ್ಕೂ ಒಳ್ಳೆಯದಾಗಿರುತ್ತೆ, ಹೆಲ್ದಿ ಕೂಡ ಆಗಿರುತ್ತೆ. ಈ ಪ್ಲಾಸ್ಟಿಕ್ ಹಾಗೆ ಪೇಪರ್ ಶೀಟ್ ಏನಿದೆ ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಬಾಳೆ ಎಲೆಯಲ್ಲಿ ನಾವು ಮಾಡಿಕೊಂಡ್ರೆ ಒಳ್ಳೆಯದಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಹೂರಣನ ಕಣ್ಕನ ತಗೊಂಬಿಟ್ಟು ಅದಾದನ್ನ ಚೆನ್ನಾಗಿ ಒಂದು ಸ್ವಲ್ಪ ತಟ್ಬಿಟ್ಟು ಮಧ್ಯದಲ್ಲಿ ಹೂರಣನ ಇಟ್ಕೊಂಡು ಎಲ್ಲವಾಗೂ ಮುಚ್ಚಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಕೈನಲ್ಲಿ ತಡ್ಕೊಬೇಕು. ಜಾಸ್ತಿ ದಪ್ಪಗೆ ಏನೂ ಇಲ್ಲ, ಜಾಸ್ತಿ ತೆಳುಗೂ ಇಲ್ಲ, ಆ ಥರ ತಟ್ಕೊಬೇಕು. ಅದಾದಮೇಲೆ ನಾವು ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಎರಡೂ ಬದಿನೇ ಚೆನ್ನಾಗಿ ಕಾಯಿಸಿದರೆ ಆಯಿತು. ಸಖತ್ ಟೇಸ್ಟಿಯಾಗಿರುವಂತಹ ಬೇಳೆ ಹೋಳಿಗೆ ರೆಡಿ ಆಗುತ್ತೆ. ಇದಂತೂ ತುಪ್ಪ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ನಾವು ಕಾಯಿಸುವಾಗ್ಲೂ ಸ್ವಲ್ಪ ತುಪ್ಪನೂ ಸೇರಿಸ್ಕೊಬೋದು. ಕಾಯಿಸೋವಾಗ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.